ಅಡ್ಜಸ್ಟಬಲ್ ಬೆಡ್ ಮೇಕರ್ ಇರುತ್ತೆ. ನಿಮಗೆ 1.5 ಅಡಿಯಿಂದ 4 ಅಡಿ ತನಕ ಬೆಡ್ ಮಾಡುತ್ತಿದ್ದು, 4 ಅಡಿ ತನಕ ಮಾಡುತ್ತಿದ್ದು. ಇದರಲ್ಲಿ ಸೈಡಲ್ಲಿ ಇದು ಅಡ್ಜಸ್ಟಬಲ್ ಇರುತ್ತೆ. ಇದನ್ನು ನೀವು ಎಷ್ಟಕ್ಕೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಹೌದು, ಮತ್ತು ಬೆಡ್ಡೂ ಅಷ್ಟೇ ರೈಸ್ ಮಾಡ್ಕೊಳೋದಕ್ಕೆ ಹಿಂದ್ಗಡೆ ಇದು ಪ್ಲೇಟ್ ಕೊಟ್ಟಿದ್ದೀವಿ ಒಂದು. ಇದು ಸ್ಲಾಟ್ ಹೋಲ್ ಇರೋದ್ರಿಂದ ಎಷ್ಟು ಬೇಕಾದರೆ ರೈಸ್ ಮಾಡ್ಕೋಬೋದು ನೀವು. ರೈಸ್ ಮಾಡ್ಕೋಬೋದು. ಅದಾದಮೇಲೆ ಈ ಬೆಡ್ ಮೇಕರ್ ಪಕ್ಕದಲ್ಲೇ ನಿಮಗೆ ಒಂದು ಗುಳ ಕೊಟ್ಟಿದ್ದೀವಿ. ಈ ಗುಳ ಬಂದುಬಿಟ್ಟು ಏನು ಕೆಲಸ ಮಾಡುತ್ತೆ ಅಂದರೆ, ಬೆಡ್ ಪಕ್ಕದಲ್ಲೇ ಎಲ್ಲಿ ಬೆಡ್ ಆಗುತ್ತೋ ಬೆಡ್ ಪಕ್ಕದಲ್ಲೇ ಒಂದು ಸಾಲು ಹೋಗುತ್ತೆ, ಮಣ್ಣು ಕಿತ್ತಾಕಿರುತ್ತೆ. ನೀವು ಮಲ್ಚಿಂಗ್ ಪೇಪರ್ ಹಾಕೋದಾದರೆ ನೀವು ಅವಾಗ ಮಣ್ಣು ತೆಗೆದು ಮಣ್ಣು ಮಲ್ಚಿಂಗ್ ಪೇಪರ್ ಮೇಲೆ ಹಾಕೋದಿರಲ್ಲ. ಇದು ಮಣ್ಣು ಆಲ್ರೆಡಿ ತೆಗೆದಿರೋದ್ರಿಂದ ಬರೀ ಮಣ್ಣು ಕೊಡೋದು ಮಾತ್ರ ಇರುತ್ತೆ, ಮಣ್ಣು ಏರ್ ಹಾಕೋದು ಮಾತ್ರ ಇರುತ್ತೆ ಮಲ್ಚಿಂಗ್ ಪೇಪರ್ಗೆ. ಅದಾದಮೇಲೆ ಹಿಂದ್ಗಡೆ ಇದಕ್ಕೆ ಏನು ಮಾಡಿದ್ದೀವಿ, ಈ ಶೀಟ್ ಬಂದುಬಿಟ್ಟು ಡ್ಯಾಮೇಜ್ ಆಗಬಾರ್ದು, ಅದಕ್ಕೋಸ್ಕರ ಈ ರೋಲರ್ ಮಾಡಿದ್ದೀವಿ. ಈ ರೋಲರ್ ಏನು ಮಾಡುತ್ತೆ, ಮಣ್ಣು ಮೇಲ್ಗಡೆ ಕ್ಲೀನಾಗಿ ನಿಮಗೆ ಲೆವೆಲ್ ತರುತ್ತೆ. ಇದು ಮಣ್ಣನ್ನ ಮೇಲ್ಗಡೆ ಭಾಗ ಲೆವೆಲ್ ತರುತ್ತೆ. ಪ್ಲಸ್ ಇವೆರಡು ಕೋನ್ ಏನಿದೆ ಇದು ಈಗ ಮಣ್ಣು ಇದು ರೋಲರ್ ಪ್ರೆಸ್ ಮಾಡಿದಾಗ ಈ ಮಣ್ಣೆಂಟೆ ಅದು ಇದು ಎಲ್ಲ ಕೆಳಗೆ ಬೀಳುತ್ತಲ್ಲ, ಅದನ್ನು ಕೆಳಗೆ ಬೀಳದೆ ಇರೋ ಥರ ಬೆಡ್ಡಲ್ಲಿ ಹಂಗೆ ಇರೋ ಥರ ಪ್ರೆಸ್ ಮಾಡಿ ಇಟ್ಕೊಳೋ ಥರ ಮಾಡಿದ್ದೀವಿ.